ಅದೇ ಮುಂಚೆನೇ ಹೇಳಿದ್ನಲ್ಲ ಮೇಡಮ್, ಅದು ಇರಲಿಲ್ಲ. ನಾವು ಅಲ್ಲೇ ಟೈಟ್ಲ್ ಇಟ್ಕೊಂಡು ಟೈಟ್ಲನ್ನ ಅಲ್ಲೇ ಇಟ್ಕೊಂಡು ನಾನು ಈ ರೀಲ್ಸಲ್ಲಿ ಇದರಲ್ಲೇ ನೋಡ್ಬೇಕಾದ್ರೂ ಅದು ಬತ್ತನೇ ಇತ್ತು ಪಳಾರ್ ಅನ್ನೋದು. ಆಮೇಲೆ ನಮ್ಮ ಸುತ್ತಮುತ್ತನೇ ಇತ್ತು. ಬಟ್ ನಾವು ಬೇರೆ ಟೈಟ್ಲು, ಬೇರೆ ಏನು ಮಾಡ್ಬೋದು ಅಂತ ಬೇರೆ ಎಲ್ಲ ಯೋಚನೆ ಮಾಡ್ತಿದ್ದೋ. ಇನ್ನೊಂದು ನಮ್ಮ ಭರ್ಜರಿ ನಿರ್ದೇಶಕರು ಚೇತನ ಸರ್ ಅವರಲ್ಲ, ಚೇತನಣ್ಣ ಅವರು ಹೇಳಿದರು. ಆಮೇಲೆ ಅದೇ ಟೈಮ್ಗೆ ನಮ್ಮ ಆಫೀಸಲ್ಲಿ ಹೇಳಿದ್ನಲ್ಲ, ಫೋಟೋ ಫ್ರೇಮಲ್ಲಿ ಪಳಾರ್ ಅಂತ ಇತ್ತು. ಅದೆಲ್ಲ ಅಟ್ ಎ ಟೈಮ್ ಸಿಂಕ್ ಆಗ್ಬಿಡ್ತು ಅಷ್ಟೇ. ಇದನ್ನೇ ಇಟ್ಕೊಂಡ್ರೆ ಎಲ್ಲರೂ ಇದೇ ಇರಲಿ ಅನ್ನೋ ಥರ. ಅದೇ ಮೇಡಮ್, ಈಗ ಜನನೂ ಆಸೆ ಪಡೋದು ಅದೇ ಮೇಡಮ್. ಈಗ ನಾನು ಅಲ್ಲದೆ ಇರೋದು ಏನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಈಗ ಪಳಾರ್ ಅಂತ ಟೈಟ್ಲು ಬೇಗ ರೀಚ್ ಆಯ್ತದೆ ಅಂತಲೂ ಅನ್ನಿಸ್ತು. ಈಗ ನೀವು ಹೇಳಿದ್ರಲ್ಲ ಬಿಗ್ ಬಾಸಲ್ಲೂ ಅದೇ ಟೈಟ್ಲ್ ಕಂಡಿದ್ದಿಲ್ಲ, ಅದು ಇನ್ನೂ ತುಂಬ ಚೆನ್ನಾಗಿ ರೀಚ್ ಆಗೋಕ್ಕೆ ಹೆಲ್ಪ್ ಆಯ್ತೈತೆ ಅಂತ. ಅದೇ ಈಗ ಡಿಸ್ಕಷನ್ ಅಂತೂ ಆಯ್ತಾ ಇರ್ತವೆ ಮೇಡಮ್. ಈಗ ಒಂದು 8-10 ಆ ಥರ. ಅಂದರೆ ಈಗ ಮಾಡೋಣ ಅಂದ್ಕೊಂಡಿದ್ದೀನಿ ಆ ಥರದ ಇರ್ತದೆ ಮೇಡಮ್. ಈಗ ಅದರಲ್ಲಿ ಯಾವುದು ಮಾಡ್ಬೋದು? ಈಗ ಮೊದಲನೇ ಪಳಾರ್ ಜೊತೆ ಅದೇ ಈಗ ಫಸ್ಟ್ ಇದು ಮುಗಿಸ್ಬೋಣ ಅಂತ ಮೇಡಮ್. ನಾನು ಫಸ್ಟು ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಇರೋಣ ಅಂತ. ಅದೇ ಮೇಡಮ್, ಈಗ ಮುಂಚೆ ಸ್ಕ್ರಿಪ್ಟು ವರ್ಕು, ಈಗ ಡೈಲಾಗು ಅಂತ ಕೂತ್ಕೊಂಡಾಗ ಆಗಿರ್ಬೋದು, ಮುಂಚೆ ಒಂದು 3 ತಿಂಗಳು ಆಫೀಸ್ ಆಗ್ತಾಗ ಒಂದು 3 ತಿಂಗಳಾಯಿತು. 3 ತಿಂಗಳಿಂದನೂ ಜೊತೆಗೆ ಇದ್ದೀವಿ. ಈಗ ಜೊತೆಗೆ ವರ್ಕು ಎಲ್ಲ ಜೊತೆಗೆ ಡಿಸ್ಕಷನ್ ಮಾಡ್ಕೊಂಡು, ಆಮೇಲೆ ಡೈರೆಕ್ಟ್ರದ್ದು ಒಂದು ಪ್ಲಸ್ ಏನಂದರೆ ಅವರು ಈಗ 4-5 ಸಿನಿಮಾ ಮಾಡಿ ಏನೇ ಸೀನಿಯರ್ ಆದ್ರೂ ಏನೇ ಹೇಳಿದ್ರು ತಗೋತಾರೆ. ಅದೊಂದು ಖುಷಿ. ಹಂಗಾಗಿ ನನಗೂ ಅನುಕೂಲ ಆಯಿತು. ನನಗೇನು ಅನ್ಸುತ್ತೆ ಅದನ್ನ ಹೇಳ್ಬೋದಲ್ಲ. ಅಲ್ಲ, ಕಷ್ಟ ಅನ್ನೋದಕ್ಕಿಂತ ಅದು ಈಗ ಸ್ಟಾರ್ಟಿಂಗ್ ಬಂದಾಗ, ಈಗ ಬಿಗ್ ಬಾಸಲ್ಲಿದ್ದಾಗ, ಬಿಗ್ ಬಾಸಿಂದ ಸಡನ್ನಾಗಿ ಬಂದಾಗ ಅದು ಸ್ವಲ್ಪ ಕಷ್ಟ ಆಯಿತು ಮೇಡಮ್. ಈಗ ಒಂದು 100-120 ದಿನ ಒಳಗಡೆನೇ ಇದ್ದು ಆಚೆಗೆ ಬಂದ ತಕ್ಷಣ ಕಷ್ಟ ಆಗ್ಬಿಡ್ತು. ಈಗ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಅನ್ನಿಸ್ತು ಮೇಡಮ್. ಒಂದು 5-6 ತಿಂಗಳು ಆಯ್ತಲ್ಲ ಈಗ ಈಗ ವಾಸಿಕು ವೈಭವ್ ಸರ್ ಬಂದು ನಮ್ಮ ಹಳ್ಳಿ ಸಬ್ಜೆಕ್ಟ್, ಈಗ ಟಗರುಪಲ್ಯ ಅಂತ ಒಂದು ಮೂವಿ ಮಾಡಿದರು, ಆಮೇಲೆ ಬಡವರಾಸ್ಕಲ್ ಅಂತ ಮಾಡಿದರು. ಈ ಕತೆಗೆ ಸೂಕ್ತವಾಗಿ ಅವರು ಏನು ಬೇಕಾದನ್ನು ಕೊಡ್ತಾರೆ ಅಂತ ಅನ್ನಿಸ್ತು. ಅದು ಡಿಸ್ಕಸ್ ಮಾಡಿ ಸ್ಕ್ರಿಪ್ಟೆಲ್ಲ ಡಿಸ್ಕಸ್ ಮಾಡಿದ್ವಿ. ಅದು ಇನ್ವಾಲ್ವ್ ಆಗಿದ್ದಾರೆ. ತುಂಬ ಒಂದು 4 ಸಾಂಗ್ ಇರುತ್ತೆ, ಒಂದು ಬಿಟ್ಟಿರುತ್ತೆ. 4 ಸಾಂಗು ಒಂದು ಬಿಟ್ಟಿರುತ್ತೆ. ನನಗೆ ಒಂದೊಂದು ಪೀರಿಯಡಲ್ಲಿ ಈಗ ನನಗೆ ಅವಾಗೆಲ್ಲ ನಾನು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ದೊಡ್ಡಣ್ಣ ಸರು, ಸಾಧು ಸರ್ ಅಂದರೂ ತುಂಬ ಇಷ್ಟ. ಅವ್ರ ಕಾಂಬಿನೇಷನ್ ಅಂದರೆ ಸಖತ್ ಇಷ್ಟ ಆಗೋದು. ಸೂರ್ಯವಂಶ ಸಿನಿಮಾ ಅದರಲ್ಲೆಲ್ಲ. ಆಮೇಲೆ ಬತ್ತ ನನಗೆ ಚಿಕ್ಕಣ್ಣ ಸರ್ ತುಂಬ ಇಷ್ಟ ಆಗ್ಬಿಟ್ರು. ನಮ್ಮ ಹಳ್ಳಿ ಈಗ ನಾವು ಮಾತಾಡ್ದಂಗೆ ಆ ಟೋನ್ ಹಿಡಿದೈತಲ್ಲ, ಈಗ ನಮ್ಮ ಮಂಡ್ಯ ಮೈಸೂರು ಆ ಟೋನಲ್ಲಿ ಅದು ಅಲ್ಲಿ ಸಖತ್ ಇಷ್ಟ ಆಗ್ಬಿಟ್ರು. ಕಿರಾತಕ, ರಾಜಹುಲಿ ಅದೆಲ್ಲ ನೋಡಿ. ಆಮೇಲೆ ಶರಣ ತುಂಬ ಇಷ್ಟ. ಅದು ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ಹೇಳ್ಬೋದು ಮೇಡಮ್. ಈಗ ರವಿ ಸರ್ ಬಂದಿದ್ದು, ರವಿ ಸರು ಭರ್ಜರಿ ಬೇಚರ್ ಅಂತ ಶೋ ಮಾಡೋದು, ಅದಕ್ಕೆ ರವಿ ಸರು ಜಡಿದಾಗಿ. ಆಮೇಲೆ ರವಿ ಸರ್ ಅಲ್ಲೂ ಹೇಳೋರು, ಈಗ ಶೋ ಮಾಡ್ತಾಯಿದ್ರಿ ಸರಿ ಕಣೋ, ಮಾಡ್ತಾನೆ ಇದ್ರಿ, ನೆಕ್ಸ್ಟ್ ಏನು ಅದನ್ನು ಮಾಡಿ